ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ. ಇವತ್ತಿನ ದಿನ ತುಳಸಿ ಹಬ್ಬದ ದಿನ ಯಾವ ರೀತಿಯಾಗಿತ್ತು ರೊಟೀನ್ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ನೀವು ವೀಡಿಯೋಸ್ ಹೆಚ್ಚು ಲೈಕ್ ಮಾಡಿದಷ್ಟು ನನ್ನ ವೀಡಿಯೋ ಸಹ ಸ್ವಲ್ಪ ತುಂಬಾ ಸ್ಪ್ರೆಡ್ ಆಗುತ್ತೆ ಎಲ್ಲ ಜನಗಳಿಗೂ. ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಷ್ಟ ಆದರೆ. ಇಲ್ಲಿ ಫಸ್ಟಿಗೆ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೃಂದಾವನನ ಎಲ್ಲನೂ ನೀಟಾಗಿ ಫಸ್ಟಿಗೆ ಕಸ ಎಲ್ಲ ಗುಡಿಸ್ಕೊಂಡು ಒದ್ದೆ ಬಟ್ಟೆ ಮಾಡ್ಕೊಂಡು ಪೂರ್ತಿಯಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಜಾಸ್ತಿ ಇರೋದು ತುಂಬ ಧೂಳಿರುತ್ತೆ. ಸ್ವಲ್ಪ ಹೊತ್ತು ಒರೆಸಿದ ತಕ್ಷಣ ಮತ್ತೆ ಹಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವಾಗ ಪೂಜೆ ಮಾಡಬೇಕು ಅಂದ್ಕೊಂತೀನಿ ಆ ಟೈಮಲ್ಲಿ ಒರೆಸ್ಕೊತಾ ಇದ್ದೀನಿ. ನಾನು ಮಂಗಳವಾರದ ನೈಟೇ ಪೂಜೆನ ಮಾಡ್ಕೊಂಬಿಟ್ಟೆ. ಯಾಕಂದರೆ ಬುಧವಾರ ಬೆಳಗ್ಗೆ ಮಾಡೋಕ್ಕೆ ನನಗೆ ಟೈಮ್ ಆಗೋದಿಲ್ಲ. ಬೆಳಗ್ಗೆನೇ ಮಾಡಬೇಕು ಅಂತಂದರೆ ಸ್ವಲ್ಪ ಯಾಕಂದರೆ ಮನೇಲಿ ಮಾಲೆ ಹಾಕಿರೋದ್ರಿಂದ ಸ್ವಲ್ಪ ಆ ಕೆಲಸನೂ ಇರುತ್ತೆ. ಆ ಕೆಲಸದ ಮಧ್ಯದಲ್ಲಿ ಈ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸ್ವಲ್ಪ ನೆಮ್ಮದಿಯಾಗಿ ಹಬ್ಬ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಫಸ್ಟ್ ದಿನವೇ ಮುಂಚೆ ದಿನವೇ ಅಂದರೆ ಟ್ಯೂಸ್ಡೇನೇ ಮಾಡಬೇಡ ಅಂತ ಟ್ಯೂಸ್ಡೇ ಈವ್ನಿಂಗ್ ನಾನು ಪೂಜೆ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಕ್ಲೀನಾಗಿ ರಂಗೋಲಿ ಸಹ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಎಷ್ಟು ಸ್ಪೇಸ್ ಇದೆಯೋ ಅಷ್ಟು ಸ್ಪೇಸಲ್ಲಿ ಈ ಮುಂದೆಗಡೆಲ್ಲ ಸೊಂಪೆಲ್ಲ ಇದೆ. ಅದಕ್ಕೋಸ್ಕರ ದೊಡ್ಡ ರಂಗೋಲಿನ ಹಾಕೋಕ್ಕೆ ಹೋಗಿಲ್ಲ. ಆ ಕಲ್ಲ ಮೇಲೆ ಎಷ್ಟಾಗುತ್ತೋ ಅಷ್ಟು ರಂಗೋಲಿನ ಮಾತ್ರ ಹಾಕ್ಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಆಚೆ ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡೆ ಮತ್ತು ಮನೆ ಒಳಗೆ ರೆಡಿ ಮಾಡ್ಕೊಬೇಕು. ಯಾಕಂದರೆ ಆಚೆ ಒಂದು 5 o'clock ಆಗಿಬಿಡ್ತದೆ. ತುಂಬ ಸೊಳ್ಳೆ, ನಮಗೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಸೊಳ್ಳೆ ಇರುತ್ತೆ. ಅದಕ್ಕೆ 5 o'clock ಒಳಗೆ ಇದನ್ನು ಮಾತ್ರ ರೆಡಿ ಮಾಡ್ಕೊಂಬಿಟ್ಟೆ. ಮತ್ತೆ ಬೇಕಾದರೆ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಹೊಗೆ ಎಲ್ಲ ಇರುತ್ತಲ್ವ ಊದುಬತ್ತಿದು, ಆವಾಗ ಕಡಿಮೆ ಬರುತ್ತೆ ಸೊಳ್ಳೆಗಳು. ಇವಾಗ ರೆಡಿ ಮಾಡಬೇಕು ಅಂದಾಗ ಸ್ವಲ್ಪ ಸೊಳ್ಳೆ ಕಾಟ ಜಾಸ್ತಿನೇ ಇರುತ್ತೆ. ಅದಕ್ಕೆ 5 ಗಂಟೆ ಒಳಗೆ ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಚೆ ರೆಡಿ ಮಾಡ್ಕೊಂಡಾಯ್ತು. ಇವಾಗ ಒಳಗಡೆ ಬಂದುಬಿಟ್ಟು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಈ ದೊಡ್ಡ ದೀಪ ಬಂದುಬಿಟ್ಟು 365 ಬತ್ತಿ ಇಕ್ತೀವಲ್ಲ, ಅದಕ್ಕೋಸ್ಕರ ಈ ದೊಡ್ಡ ದೀಪನ ಅರೇಂಜ್ ಮಾಡ್ಕೊತಾ ಇರೋವಂಥದ್ದು. ಎಲ್ಲ ದೀಪಗಳು ಅರಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ಫಸ್ಟಿಗೆ ರೆಡಿ ಮಾಡ್ಕೊಂಬಿಡ್ತೀನಿ. ಆಚೆ ಕೂತ್ಕೊಂಡೆಲ್ಲ ಮಾಡೋಕ್ಕಾಗೋದಿಲ್ಲ. ಬೇಗ ಬೇಗ ಮಾಡಿಟ್ಕೊಂಡ್ರೆ ಮತ್ತು ಪೂಜೆ ಟೈಮಲ್ಲಿ ನಮಗೆ ಗಡಿಬಿಡಿ ಅನಿಸೋದಿಲ್ಲ, ಆರಾಮಾಗಿರುತ್ತೆ. ಎಲ್ಲ ಪೂಜೆ ಸಾಮಾನು ಒಂದೇ ಹತ್ರನೇ ಇಟ್ಕೊಂಡಿರ್ತೀನಿ ನಾನು ಮ್ಯಾಕ್ಸಿಮಮ್. ಯಾವಾಗ ಪೂಜೆ ಬಂದರೂ ಅಷ್ಟೇ ಈಸಿಯಾಗಿ ಆಗುತ್ತೆ. ಮತ್ತು ನನಗೂ ಸ್ವಲ್ಪ ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಕೂಲಾಗಿ ಮಾಡ್ಬೋದಲ್ವ. ಅದಕ್ಕೋಸ್ಕರ ಆ ಬತ್ತಿ ಇರ್ಬೋದು. ಮತ್ತು ಇದಲು ಅಷ್ಟೇ ಮಣ್ಣಿನ ದೀಪ ತೊಗೊಂಡಿದ್ದೀನಿ ಆಚೆ ಇಕ್ಕೋದಕ್ಕೆ. ಯಾಕಂದರೆ ಆಚೆ ಬೇರೆ ದೀಪ ಎಲ್ಲ ಇಕ್ಕಿದ್ರೆ ಅದು ಇರೋದಿಲ್ಲ, ತುಂಬ ಗಾಳಿ ಅಲ್ವ, ಎಷ್ಟು ಇಟ್ಕಿದ್ರೂ ಒಂದ್ಸರಿ ಬೇಗ ತಣ್ಣಗಾಗ್ಬಿಡುತ್ತೆ ದೀಪ ಅನ್ನೋದು. ಅದಕ್ಕೋಸ್ಕರ ಈ ಥರ ಗ್ಲಾಸ್ ಲಿಡ್ ಇರೋ ಅಂಥವು ನಮ್ಮ ಮಣ್ಣಿನ ದೀಪನೇ ತೊಗೊಂಡಿದ್ದೀನಿ ಈ ಸರಿಗೆ. ಅದನ್ನು ಸಹ ನಾನು ನೀಟಾಗಿ ಅರಶಿನ ಕುಂಕುಮ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡಾಯಿತು. ಇವಾಗ ಇಲ್ಲಿ ನೆಲ್ಲಿಕಾಯಿ ದೀಪ ಅಂಟಿಸ್ಬೇಕಲ್ವ, ಹನ್ನೊಂದು ದೀಪ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹನ್ನೊಂದು ದೀಪಕ್ಕೆ 11 ನೆಲ್ಲಿಕಾಯಿನ ರೆಡಿ ಮಾಡ್ಕೊತಿದ್ದೀನಿ. ನಾವು ಎಷ್ಟಾದರೂ ರೆಡಿ ಮಾಡ್ಕೊಬೋದು, ಅಂದರೆ 5, 9, 7 ಆ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ಎಷ್ಟು ದೀಪ ಬೇಕಾದ್ರೂ ನಾವು ಅಂಟಿಸ್ಕೋಬೋದು. ನಾನು 11 ದೀಪ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ 11 ದೀಪಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಫಸ್ಟಿಗೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಮಾಡಬೇಕಾದ್ರೆ ಅಂದರೆ ಪೂಜೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಆ ರೀಸನ್ಗೋಸ್ಕರ ಒಂದು 3-4 ಗಂಟೆ ಹಂಗೆ ಶುರು ಮಾಡಿಕೊಂಡೆ ಎಲ್ಲ ಕೆಲಸಗಳೂ. ಒಂದು 6-6:30ಗೆ ಪೂಜೆ ಎಲ್ಲ ನೆಮ್ಮದಿಯಾಗಿ ಮುಗಿಯುತ್ತೆ. ಖುಷಿಯಾಗಿ ಸಹ ಪೂಜೆ ಮಾಡ್ಬೋದು. ಇಲ್ಲಾಂದರೆ ಗಡಿಬಿಡಿಯಲ್ಲಿ ಪೂಜೆ ನೆಟ್ಟಿಗೆ ಮಾಡೋಕ್ಕಾಗೋದಿಲ್ಲ. ಒಂದು ಇಕ್ತೀವಿ ಒಂದು ಮರ್ತೋಗ್ತೀವಿ, ಆ ರೀತಿಯಾಗಿ ಆಗಿಬಿಡುತ್ತೆ. ದೀಪ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಇದಕ್ಕೂ ಸಹ ಅರಶಿನ ಕುಂಕುಮ ಗಂಧ ಇಕ್ಕೊತಾ ಇದ್ದೀನಿ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇಕ್ಕೊಬೋದು. ಒಂದು ಸೈಡ್ ಬೇಕಾದ್ರೆ ಇಕ್ಕೊಬೋದು ಅರಶಿನ ಕುಂಕುಮನ, ಈ ಥರ 4 ಕಡೆ ಬೇಕಾದ್ರೆ ಇಕ್ಕೊಬೋದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಇಕ್ಕೊಬೋದು. ನಾನು 4 ಕಡೆ ಇಟ್ಕೊಂಡು ಅರೇಂಜ್ ಮಾಡ್ಕೊತಾ ಇದ್ದೀನಿ. ಟೈಮ್ ಇದ್ದಾಗ ಸ್ವಲ್ಪ ಕೂಲಾಗಿ ನೆಮ್ಮದಿಯಾಗಿ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋತೀವಿ. ಟೈಮ್ ಇಲ್ಲ ಸ್ವಲ್ಪ ಗಡಿಬಿಡಿ ಅಂದಾಗ ಸ್ವಲ್ಪ ಬೇಗನೆ ಮಾಡಬೇಕಾಗಿ ಬರುತ್ತೆ. ಇವಾಗ ಹೆಂಗೂ ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ಲ, ಬೇಗ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿ ಕೂಲಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಫಸ್ಟಿಗೆ ದೀಪಗಳೆಲ್ಲ ರೆಡಿ ಮಾಡ್ಕೊಂಡಾಯಿತು. ನಾನು ಯಾವಾಗಲೂ ಮಾಮೂಲಿಯಾಗಿ ಸೀರೆನ ಇಕ್ಕುವಂಥದ್ದು ತುಳಸಿ ಅಮ್ಮನವ್ರ ಮುಂದೆ ಸೀರೆ ಬ್ಲೌಸ್ ಇಕ್ತೀನಿ. ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೋತೀನಿ. ಮತ್ತು ತಟ್ಟೆಗೆ ಏನೇನು ಜೋಡಿಸ್ಕೊಬೇಕು, ಕೆಲವೊಂದರಲ್ಲಿ ಹಣ್ಣು ಇಕ್ಕೊತೀನಿ, ಒಂದು ಅರಶಿನ ಕುಂಕುಮದ ತಟ್ಟೆ. ಮತ್ತು ಇಲ್ಲಿ ಅಕ್ಕಿ ಹಾಕಿರೋ ತಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಒಂದು ದೊಡ್ಡ ದೀಪ ಅಂದರೆ 365 ದೀಪಕ್ಕೆ ಒಂದು ಅಕ್ಕಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬಂದುಬಿಟ್ಟು ನೆಲ್ಲಿಕಾಯಿ ದೀಪ ಅಂಟಿಸ್ತೀವಲ್ಲ ಅದಕ್ಕೆ ಅಂತ ಇನ್ನೊಂದು ತಟ್ಟೆನ ರೆಡಿ ಮಾಡ್ಕೊಂಡಿರುವಂಥದ್ದು. ಎಲ್ಲದನ್ನು ಈ ಥರ ಒಂದೇ ಕಡೆ ರೆಡಿ ಮಾಡಿ ಇಕ್ಕೋತಾಯಿದ್ರೆ ಪೂಜೆ ಸಾಮಾನೆಲ್ಲನೂ ಪೂಜೆ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಯಾಕೆ ಒಳಗೆ ಆಚೆ ತುಂಬ ಸರಿ ತಿರ್ಗೋದಕ್ಕಾಗೋದಿಲ್ಲ, ಹುಡುಕ್ಲಾಡೋದಕ್ಕೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತಲ್ವ. ಅದಕ್ಕೆ ನೋಡ್ಬೋದು ಅರಶಿನ ಕುಂಕುಮ ಅಕ್ಷತೆ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಪ್ರತಿಯೊಂದೂ ಸಹ ನಾನು ಇಲ್ಲಿ ಒಂದೇ ಹತ್ರನೇ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಆಚೆ ಎತ್ಕೊಂಡೋಗ್ಬಿಟ್ಟು ಹಂಗೆ ಜೋಡಿಸ್ಕೊಂಡು ಅದೇ ರೀತಿಯಾಗಿ ಪೂಜೆ ಮಾಡ್ಕೊಬೋದು ಅಂತ ಫಸ್ಟಿಗೆ ಇಲ್ಲಿ ತಟ್ಟೆಗಳಿಗೆಲ್ಲ ರೆಡಿ ಮಾಡ್ಕೊತೇನೆ. ಏನೇನು ಇಕ್ಬೇಕು ಅಂತ ಪೂಜೆಗೆ ಅಲ್ಲೇ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇರೋವಂಥದ್ದು. ರೆಡಿ ಮಾಡ್ಕೊಂಡು ಇಕ್ಕೊಂಬಿಟ್ಟು ಮತ್ತು ಈಸಿಯಾಗಿ ಆಚೆ ಕ್ಯಾರಿ ಮಾಡ್ಬೋದು. ನನಗಂತೂ ಇದು ಫಸ್ಟ್ ತುಳಸಿ ಹಬ್ಬ ಈ ಮನೇಲಿ ಬಂದಾಗ. ಹೋದ ವರ್ಷದ ಕರೆಕ್ಟಾಗಿ ತುಳಸಿ ಹಬ್ಬದ ದಿನ ನಮ್ಮ ಮನೆ ಗೃಹ ಪ್ರವೇಶ ಆಗಿತ್ತು. ಬಟ್ ಡೇಟ್ ಮಾತ್ರ ಬೇರೆ ಆಗಿದೆ ಅಷ್ಟೇ. ಇಲ್ಲಿ ಬಂದುಬಿಟ್ಟು ಪ್ರಸಾದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ರಸಾದಕ್ಕೆ ಕಡಲೆ ಉಸ್ಲಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಕಡಲೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ.
ಕಡಲೆ ಎಲ್ಲ ಬೇಯಿಸಿ ಆಗೋದ್ಮೇಲೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅವ್ರವ್ರ ರುಚಿಗೆ ತగ్గಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳುವಂಥದ್ದು. ಅದಾದಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೇಯಿಸಿರುವಂಥ ಕಡಲೆಕಾಳು ಇತ್ತಲ್ವ, ಇದಕ್ಕೆ ಫಸ್ಟೇ ಉಪ್ಪು ಹಾಕಿ ಬೇಯಿಸಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಕಡಿಮೆ ಉಪಯೋಗಿಸಿದ್ರೆ ನಾನು ಒಗ್ಗರಣೆಗೆ ಉಪ್ಪು ಹಾಕೋಕ್ಕೆ ಹೋಗಲಿಲ್ಲ. ಬೇಯಿಸಿರೋ ಕಾಳಿಗಿದ್ದಂಥ ಉಪ್ಪೇ ಸಾಕು ಅಂದ್ಬಿಟ್ಟು ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇದಕ್ಕೆ ಕೊಬ್ಬರಿ ಸಹ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೆ. ಅಂದರೆ ನಾನು ತುರಿದಿಲ್ಲ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೆ. ಅದನ್ನೇ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಕಡಲೆ ಉಸ್ಲಿ ಸಹ ರೆಡಿ ಆಯಿತು. ಅದಾದಮೇಲೆ ನಾನು ಇಲ್ಲಿ ಪಂಚಕಜ್ಜಾಯನೂ ಮಾಡ್ಕೊಂಡಿದ್ದೆ. ಅಂದರೆ ಪಂಚಕಜ್ಜಾಯ ಕಡಲೆ ಉಸ್ಲಿ ತುಂಬಾ ಶ್ರೇಷ್ಠ ತುಳಸಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ತುಳಸಿ ಪೂಜೆಗೆ. ಅದಕ್ಕೋಸ್ಕರ ಅವೆರಡನ್ನೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಮತ್ತೆ ಆಚೆ ಬಂದಿದ್ದೀವಿ. ಇಲ್ಲಿ ಸೊಳ್ಳೆ ಅಂದರೆ ಸೊಳ್ಳೆ ಕಾಟ ಇರೋಕ್ಕೆ ಆಗ್ತಾಯಿದೆ ನಿಜವಾಗ್ಲೂ. ಅಷ್ಟೊಂದು ಸೊಳ್ಳೆ ಇದೆ ನಮಗಂತೂ. ಓಪನ್ ಪ್ಲೇಸ್ ಸುತ್ತ ಇರೋದ್ರಿಂದ ಸ್ವಲ್ಪ ಸೊಳ್ಳೆ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನೆಲ್ಲ ರೆಡಿ ಮಾಡ್ಕೊಳ್ಳುವಂಥದ್ದು. ಇವಾಗ ಲಾಸ್ಟಲ್ಲಿ ಬಂದು ಅರೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಡ್ತೀನಿ. ಫಸ್ಟಿಗೆ ಇಲ್ಲಿ ನಲ್ಲಿಕಾಯ್ದು ಕೊಂಬು ತಂದಿರ್ತೀವಲ್ಲ, ಆ ಕೊಂಬನ್ನ ಇಟ್ಕೊತಾ ಇದ್ದೀನಿ. ಕೊಂಬೆಲ್ಲ ಇಟ್ಕೊಂಡು ದೀಪ ಎಲ್ಲ ಅರೇಂಜ್ ಮಾಡ್ಕೊಂಬಿಟ್ರೆ ಮತ್ತೆ ನಾನು ಡೆಕೋರೇಷನ್ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಫಸ್ಟಿಂದ ಮಾಡ್ಕೊಂಡು ಬಂದುಬಿಟ್ರೆ ಮತ್ತೆ ನನಗೆ ಈಸಿ ಆಗುತ್ತೆ. ಇಲ್ಲಾಂದರೆ ತುಳ್ಕೊಂಡು ಮಾಡಬೇಕು ಅನ್ನೋ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಫಸ್ಟ್ ಮೇಲೆಲ್ಲ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಲ್ಲಿಕಾಯಿ ಕೊಂಬಾಯಿತು ಮತ್ತು ಗೆಜ್ಜೆ ವಸ್ತ್ರನೂ ಇಕ್ಕಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಅರಶಿನ ಕುಂಕುಮ ನೆಲ್ಲಿಕಾಯಿ ಕೊಂಬಿಗೆ ಮತ್ತು ತುಳಸಿ ಗಿಡಕ್ಕೆ ಸ್ವಲ್ಪ ಅರಶಿನ ಕುಂಕುಮನ ಸಹ ಇಟ್ಕೊಂಡೆ. ಅದಾದಮೇಲೆ ಇಲ್ಲಿ ತಾಳಿ ಸಹ ಅಂದರೆ ಅರಶಿನದ ಕೊಂಬಲ್ಲಿ ನಾನು ತಾಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅರಶಿನ ಕೊಂಬನ ತಾಳಿನ ಇಲ್ಲಿ ಕಟ್ಕೋತಾ ಇದ್ದೀನಿ. ಒಂದೊಂದೇ ಮಾಡ್ಕೊಂಡು ಬಂದುಬಿಟ್ರೆ ಕೆಳಗಡೆ ಮತ್ತೆ ರೆಡಿ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಗಡಿಬಿಡಿ ಆಗಿಬಿಡುತ್ತೆ. ಎಲ್ಲ ತುಳಿದು ಆ ಕಡೆ ಈ ಕಡೆ ಸರಿಸೋದಕ್ಕೆಲ್ಲ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ಮೇಲಿಂದ ಕೆಳಗಡೆ ರೆಡಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಹೋದ ವರ್ಷ ಮುಂಚೆ ಹೇಳಿದಾಗೆ ಗೃಹ ಪ್ರವೇಶದ ದಿನನೇ ತುಳಸಿ ಹಬ್ಬ ಇದ್ದಿದ್ದರಿಂದ ಹೋದ ವರ್ಷ ನಾನು ಮಾಡೋಕ್ಕಾಗಿಲ್ಲ. ಸಿಂಪಲಾಗಿ ಸುಮ್ಮನೆ ಒಂದು ಹೂವು ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಬಿಟ್ಟಿದ್ದೆ. ಯಾಕಂದರೆ ಗೃಹ ಪ್ರವೇಶ ಮುಗಿಯೋಷ್ಟರಲ್ಲಿ ಅವತ್ತು ಸಾಕಾಗೋಗಿತ್ತು. ಅಷ್ಟೊಂದು ನನಗೆ ಅಷ್ಟು ಪೇಷನ್ಸ್ ಖಂಡಿತವಾಗ್ಲಿರಲಿಲ್ಲ. ಯಾಕಂದರೆ ನಿದ್ದೆ ಬೇರೆ ಕಟ್ಟಿದ್ವಿ, ಆವಾಗ ತುಂಬಾ ಗಡಿಬಿಡಿ ಆಗಿತ್ತು. ಅದಕ್ಕೋಸ್ಕರ ಆ ಸರಿ ಸಿಂಪಲಾಗಿ ಮಾಡಿದ್ದೆ. ಈ ಸರಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ಟೈಮ್ಗೆ ಇವ್ರು ಬೇರೆ ಮಾಲ್ ಹಾಕಿದ್ದಾರಲ್ವ, ಅದು ಒಳ್ಳೆಯದಾಯ್ತು ನನಗೆ. ಇನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಯಾಕಂದರೆ ಫಸ್ಟೇ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟಿದ್ದೆ. ಆವತ್ತು ಸುಮ್ಮನೆ ಮನೆ ಕ್ಲೀನ್ ಮಾಡಿಕೊಂಡು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಟ್ಟೆ ಅಷ್ಟೇ. ಅದೆಲ್ಲ ಆದಮೇಲೆ ನಾನು ಏನೇನು ಇಡಬೇಕು ಅಂದರೆ ದೇವ್ರ ಮುಂದೆ ಅದನ್ನೆಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಅಲ್ಲಿ ಶಂಕು ಚಕ್ರ ನಾಮದ್ದು ಒಂದು ಚಿಕ್ಕ ರಂಗೋಲಿನ ಹಾಕ್ಕೊಂಡಿದ್ದೆ. ಮುಖ್ಯವಾಗಿ ವಿಷ್ಣುವಿಗೋಸ್ಕರ ಹಾಕ್ಬೇಕಾಗಿರುವಂಥ ರಂಗೋಲಿ ಅದೇ ಅಲ್ವಾ, ಅದಕ್ಕೆ ಅದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ನಾನು. ಆ ರಂಗೋಲಿ ಹಾಕ್ಕೊಂಬಿಟ್ಟು ಮತ್ತೆಲ್ಲ ಜೋಡಿಸ್ಕೊಂಡೆ. ಪ್ಲೇಸ್ ಸ್ವಲ್ಪ ಇರೋದ್ರಿಂದ ನಮ್ಗೆ ಯಾವ ಪ್ಲೇಸ್ ಹೆಂಗಿರುತ್ತೋ ಆ ಟೈಮ್ ಹಂಗೆ ಅರೇಂಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ತುಂಬ ಗಾಳಿ ಸಹ ತುಂಬಾ ಇತ್ತು. ರಂಗೋಲಿ ಹಾಕಿದ್ರೂ ಸಹ ಹಾರ್ಕೊಂಡು ಹೋಗೋಷ್ಟು ಗಾಳಿ ಇತ್ತು. ಅದಕ್ಕೋಸ್ಕರ ಅದಾದಮೇಲೆ ನಲ್ಲಿಕಾಯಿ ದೀಪಕ್ಕೆ ಬತ್ತಿಗಳನ್ನ ಸಹ ತುಪ್ಪದ ಬತ್ತಿ ರೆಡಿ ಮಾಡಿ ಇಕ್ಕಿರ್ತೀನಿ ನಾನು ಯಾವಾಗೂ ರೆಗ್ಯುಲರಾಗಿ ಮನೆಯಲ್ಲಿ. ಅದಕ್ಕೋಸ್ಕರ ಬತ್ತಿಗಳು ಸಹ ಜೋಡಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಈ 360 ದೀಪ ಇಕ್ಕಿದ್ನಲ್ವ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ಸ್ವಲ್ಪ ಡೆಕೋರೇಟಿವ್ ಆಗಿ ರೆಡಿ ಮಾಡೋಣ. ಅಲ್ಲ ಕೆಳಗಡೆ ಇಕ್ಕರೆ ಏನೋ ಒಂಥರ ಬಿಕೋ ಅಂತ ಇರುತ್ತೆ. ಸ್ವಲ್ಪ ಡೆಕೋರೇಷನ್ ಮಾಡಿದಾಗ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಪೂಜೆ ಅಂತ ಏನಾದರೂ ಮಾಡಿದಾಗ ಏನಾದರೂ ಸ್ವಲ್ಪನಾದರೂ ಸ್ಪೆಷಲ್ ಇರಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಮಾಮೂಲಿಯಾಗಿ ಯಾವಾಗೂ ಪೂಜೆ ಮಾಡ್ತೀವಿ, ಈ ಥರ ಹಬ್ಬ ಸ್ಪೆಷಲ್ ಡೇಸ್ ಅಂದಾಗ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ. ಅಂತ ತುಂಬ ಏನು ಮಾಡೋಕ್ಕೋಗೋದಿಲ್ಲ, ಸ್ವಲ್ಪನೇ ಮಾಡ್ಕೋತೀನಿ. ತುಂಬ ಮಾಡೋಕ್ಕೂ ಆಗೋದಿಲ್ಲ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನನಗೆ ಯಾವ ರೀತಿಯಾಗಿ ತಲೆ ಓಡುತ್ತೋ, ನನಗೆ ಯಾವ ರೀತಿಯಾಗಿ ಖುಷಿ ಅಂತ ಅನಿಸುತ್ತೋ ಆ ರೀತಿಯಾಗಿ ಅಂದರೆ ನಾನು ಅರೇಂಜ್ ಮಾಡ್ಕೊತೀನಿ. ನನ್ನ ಪೂಜೆನೂ ಅಷ್ಟೇ, ನನ್ನ ಮನಸ್ಸಿಗೆ ನೆಮ್ಮದಿ ಆಗಬೇಕಷ್ಟೇ, ಖುಷಿ ಆಗಬೇಕು. ಆ ರೀತಿಯಾಗಿ ನಾನು ಅರೇಂಜ್ ಮಾಡ್ಕೊಂಡಿರ್ತೀನಿ. ಫಸ್ಟೇ ಒಂದು ಸ್ವಲ್ಪ ಪ್ಲ್ಯಾನ್ ಅಂತ ಅಂದ್ಕೊಂಡಿರ್ತೀನಿ, ಈ ರೀತಿಯಾಗಿ ಮಾಡೋಣ ಈ ರೀತಿಯಾಗಿ ಅಂದ್ಬಿಟ್ಟು. ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಅದು ಸಹ ಅರೇಂಜ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ರಂಗೋಲಿ ಸಹ ಚೆನ್ನಾಗಿ ಬಂದಿತ್ತು, ಹೂವಲ್ಲಿ ಹಾಕಿರೋ ರಂಗೋಲಿನೂ. ಅದೆಲ್ಲ ಆದಮೇಲೆ ಇವಾಗ ದೀಪ ಅಂಟಿಸ್ತಾ ಇದ್ದೀನಿ. ದೀಪ ಅಂಟಿಸ್ತಾ ಇದ್ರೂ ಸಹ ಇರ್ತಾಯಿಲ್ಲ ಗಾಳಿಗೆ, ಹಾಗಾಗಿ ತಣ್ಣಗಾಗ್ತಾಯಿತ್ತು. ಅದಕ್ಕೋಸ್ಕರ ಪದೇ ಅದು ಗ್ಲಾಸ್ ಲಿಡ್ಡೆಲ್ಲ ಮುಚ್ಚಿಕ್ಬಿಟ್ಟೆ. ಅಷ್ಟೊಂದು ಗಾಳಿ ಇದೆ ಆಚೆಗಡೆ, ತುಂಬಾ ಗಾಳಿ. ಇವಾಗ ಬರೀ ಇರೋದು ಆಚೆ ಮಂಜು ಮಳೆ ಯಾವ ರೀತಿ ಇದೆ ಅಂತ ಗೊತ್ತಾಗ್ತಾನಿಲ್ಲ. ವೆದರೇ ಮಂಜು ಇಲ್ಲ ಅಥವಾ ಮಳೆನೂ ಇಲ್ಲ, ಸುಮ್ಮನೆ ಗಾಳಿ ಮತ್ತು ತಣ್ಣಗಿದೆ, ತುಂಬ ತಣ್ಣಗಿದೆ ಮತ್ತು ಗಾಳಿ ಇದೆ. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಂದರೆ ಊದುಬತ್ತಿ ಎಲ್ಲ ಬೆಳಗಿದ್ದೆಲ್ಲ ಆಯಿತು.
ಇವಾಗ ಫೈನಲ್ ಆಗಿ 365 ದೀಪದ ಬತ್ತಿನ ಅಂಟಿಸ್ಕೋತಾ ಇದ್ದೀನಿ. ನಾನು ಸುಮಾರು ಒಂದು 17-18 ವರ್ಷದಿಂದ ಈ ಪೂಜೆಗಳನ್ನ ಮಾಡ್ಕೋತಾ ಇದ್ದೀನಿ. ಮುಂಚೆ ಪಾಟ್ ತೊಗೊಂಡೋಗಿ ಒಳಗಡೆ ಇಟ್ಕೊಂಡು ಮಾಡ್ಕೋತಾ ಇದ್ದೆ. ಒಂದೆರಡು ವರ್ಷದ್ದೇನೋ ನಾನು ವೀಡಿಯೋ ಸಹ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಹಳೆ ವೀಡಿಯೋಸಲ್ಲಿ ಸಹ ಇದೆ. ಬಟ್ ಇವಾಗ ಪಾಟ್ ಒಳಗಡೆ ತೊಗೊಂಡೋಗೋಕ್ಕಾಗೋದಿಲ್ಲ, ಬೃಂದಾವನ ಸ್ವಲ್ಪ ದೊಡ್ಡದಾಗಿದೆಯಲ್ವಾ, ಅದಕ್ಕೆ ಆಚೆನೇ ಇಕ್ಕಿ ಆಚೆನೇ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆಯಿಂದ ಸಹ ನಾನು ಹಬ್ಬಗಳನ್ನ ಮಾಡ್ತಾಯಿದ್ದೆ ತುಂಬಾ. ಬಟ್ ಏನಪ್ಪ ಅಂದರೆ ಆವಾಗೆಲ್ಲ ಇಷ್ಟೊಂದು ಅಡ್ವಾನ್ಸ್ಡ್ ಆಗಿರಲ್ಲ ಟೆಕ್ನಾಲಜಿ ಅನ್ನೋದು. ಆವಾಗೆಲ್ಲ ಏನು ಅಪ್ಡೇಟ್ಸು ಅಷ್ಟೊಂದು ಫೋಟೋಸ್ ಅದೇನು ಇರಲಿಲ್ಲ. ಅದೇ ಕೆಲವೊಂದು ಫೋಟೋಸ್ ಇದ್ದಾವೆ, ಬಟ್ ಅಷ್ಟೊಂದು ಇದೆ ಇಲ್ಲ ಅದೆಲ್ಲನೂ. ಇವಾಗ ಇದು ಬಂದುಬಿಟ್ಟು 16ನೇ ವರ್ಷನ 17ನೇ ವರ್ಷದ ನನಗೆ ತುಳಸಿ ಪೂಜೆ. ಅದಕ್ಕೋಸ್ಕರ ಈ ವರ್ಷ ಮನೆಯೆಲ್ಲ ಬರೀ ಮಾಡ್ಕೋತಾ ಇದ್ದೀನಿ. ನನಗಂತೂ ಫುಲ್ ಖುಷಿ ಅಂತ ಅನ್ನಿಸ್ತಾ ಇದೆ. ಈ ವರ್ಷ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು, ಎಲ್ಲ ಹಬ್ಬಗಳು ಅಷ್ಟೇ. ಯಾಕಂದರೆ ಮೊದಲನೇ ಮನೆಗೆ ನಮ್ಮ ಮನೆಗೆ ಬಂದಮೇಲೆ ಮೊದಲನೇ ವರ್ಷದ ಮೊದಲನೇ ಹಬ್ಬಗಳಲ್ವ ಎಲ್ಲನೂ. ಅದಕ್ಕೋಸ್ಕರ ಇಲ್ಲಿಗೆ ಒಂದು ವರ್ಷ ಅಂತೂ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಬರೋದೆಲ್ಲ ಸೆಕೆಂಡ್ ಟೈಮ್ ಹಬ್ಬನ ಅಂತ ಹೇಳ್ಬೋದು. ಯಾಕಂದರೆ ತುಳಸಿ ಹಬ್ಬನೇ ಶುರುವಾಗಿದ್ದು ನನಗೆ. ಇವಾಗ ಈ ತುಳಸಿ ಹಬ್ಬಕ್ಕೆ ಕರೆಕ್ಟಾಗಿ 1 ವರ್ಷ ಕಂಪ್ಲೀಟ್ ಆಯಿತು. ಫೈನಲಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಕೊನೆಯದಾಗಿ ನೆಲ್ಲಿಕಾಯಿ ಆರತಿ ಮಾಡಬೇಕಲ್ವ, ಆ ಆರತಿಗೆ ಸಹ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ ಆರತಿ ತಟ್ಟೆಗೂ ಅಷ್ಟೇ ಎಲ್ಲ ಹೂವು ಎಲ್ಲ ಇಟ್ಕೊಂಡು ಆಚೆನೇ ಅರೇಂಜ್ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೂ ಈಸಿ ಆಗುತ್ತಲ್ವ. ಆ ಟೈಮ್ಗೆ ಗಡಿಬಿಡಿ ಬಿಡಿ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಖುಷಿಯಾಗಿ ಹಬ್ಬನ ಮಾಡ್ಕೊಬೋದು. ಆ ಟೈಮ್ಗೆ ಅಲ್ಲಿದ್ದು ಅದಿಲ್ಲ ಅಂತ ಓದಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಫಸ್ಟ್ ಎಲ್ಲ ಏನೇನು ನೆನಪು ಬರುತ್ತೋ ಅದೆಲ್ಲ ರೆಡಿ ಮಾಡಿ ಇಟ್ಕೋತೀವಿ. ಯಾರಾಗಲಿ ಮರ್ತೋಗ್ತೀವಿ, ಪ್ರತಿಯೊಬ್ಬರು ಅಷ್ಟೇ, ಒಂದಲ್ಲ ಒಂದು ಮರ್ತೋಗ್ಬಿಟ್ಟಿರ್ತೀವಿ. ಅದಕ್ಕೆ ಒಂದೇ ಹತ್ರ ರೆಡಿ ಮಾಡಿ ಇಟ್ಕೊಂಡಾಗ ಏನು ಮರೆಯೋಕ್ಕೆ ಸಾಧ್ಯತೆ ಇರೋದಿಲ್ಲ. ಆವತ್ತಿನ ದಿನ ಬೆಳಗ್ಗಿಂದ ನಾನೆಲ್ಲ ಪ್ರತಿಯೊಂದು ಏನು ಬೇಕು ಎಲ್ಲ ಪ್ರತಿಯೊಂದು ಜೋಡಿಸ್ಕೋತಾ ಇದ್ದೆ. ಫೈನಲಾಗಿ ಸಾಯಂಕಾಲ ಕ್ಲೀನಾಗಿ ಎಲ್ಲ ನಾನು ಪೂಜೆ ಅಂತೂ ಕ್ಲೀನಾಗಿ ಮಾಡಿಕೊಂಡೆ. ನನಗೂ ಒಂಥರ ಖುಷಿ ಅಂತ ಅನ್ನಿಸ್ತು, ಒಂಥರ ಮನಸ್ಸಿಗೂ ಸಮಾಧಾನ ಆಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ, ಒಂದು 1 ಅವರ್, ಮತ್ತು ನಾನು ಒಳಗಡೆ ಹೋಗಿ ಎದ್ದೋಗಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.